ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಕರ್ನಾಟಕದ ಹುಬ್ಬಳ್ಳಿ ತಾಲೂಕಿನಲ್ಲಿ ದಕ್ಷಿಣ ಸಂಚಾರ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ನೂತನವಾಗಿ ಆಗಮಿಸಿದ ಶ್ರೀಧರ್ ಸಾತರಿ ಸಾಹೇಬರಿಗೆ ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರು ಹಾಗೂ ಚಾಲಕರ ಸಂಘದಿಂದ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಹಾಗೂ ಎಲ್ಲಾ ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ವ ಸದಸ್ಯರು ಸೇರಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕರನ್ನು ಉದ್ದೇಶಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬರು ಕಾನೂನಿನ ಬಗ್ಗೆ ಹೇಳಿದರು. ಹುಬ್ಬಳ್ಳಿಯಿಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಹುಬ್ಬಳ್ಳಿ ದಕ್ಷಿಣ ಸಂಚಾರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಾಹೇಬರಾದಂಥ ಶ್ರೀಧರ್ ಸಾತರಿ ಸಾಹೇಬರಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ಶೇಖರಯ್ಯ ಮಠಪತಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು. ಇದರ ನೇತೃತ್ವದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರು ಒಂದೆರಡು ಮಾತನ್ನು ಮಾತನಾಡಬೇಕು. ಇವತ್ತು ಇಡೀ ಹುಬ್ಬಳ್ಳಿ ನಗರದಲ್ಲಿ ವಿಶೇಷವಾಗಿ ನಮ್ಮ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಾಹೇಬರಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಅವರಿಗೆ ನಾವು ತುಂಬ ಅಭಿನಂದಿಸ್ತೇವೆ. ಈಗಾಗಲೇ ಅವರ ವ್ಯಾಪ್ತಿಯಲ್ಲಿ ಒಬ್ಬ ಆಟೋ ರಿಕ್ಷಾ ಚಾಲಕ 6 ತಿಂಗಳಿಂದ ಮೃತಪಟ್ಟಿದ್ದ. ಅವರದೊಂದು ಸಹಕಾರದಿಂದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಿದ್ದೇವೆ. ಮತ್ತು ಶ್ರೀಕಾಂತ್ ಅವರು, ನಮ್ಮ ರಾಜೇಶ್ ಅವರು, ಪ್ರತೀಕ್ ಅವರು, ನಮ್ಗೇನೆಲ್ಲ ಎಲ್ಲ ನಿಲ್ದಾಣದ ಅಧ್ಯಕ್ಷಗಳಿದ್ರಿ. ಹಿಂದೆ ಯಾವ ಥರ ಮರುಳಸಿದ್ದಪ್ಪ ಸಾಹೇಬರಿಗೆ ಸಹಕಾರ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಿ, ಅದೇ ಥರ ನಮ್ಮ ಶ್ರೀಧರ್ ಸಾಹೇಬರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾವೆಲ್ಲ ಒಂದು ಬಾಂಧವ್ಯದಿಂದ ನಡ್ಕೊಂಡು ಇಡೀ ಎಲ್ಲ ಆಟೋ ರಿಕ್ಷಾ ನಿಲ್ದಾಣಗಳಲ್ಲಿ ಒಂದು ಗೌರವಿತ ಅವರು ಹೇಳಿದಂಗೆ ಕಾನೂನು ಪಾಲನೆ ಮಾಡೋಣ. ಇವತ್ತು ಸುಮಾರು 25-30 ವರ್ಷಗಳಿಂದ ಆಟೋ ಚಾಲನೆ ವೃತ್ತಿಯಲ್ಲಿ ಇದ್ದುಕೊಂಡು ಈ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದೀವಿ. ನಮ್ಮ ಮೇಲೆ ಅಪಾರವಾದ ಎಲ್ಲ ಅಧಿಕಾರಿಗಳು ನಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಆ ಗೌರವವನ್ನು ನಾವೆಲ್ಲರೂ ಉಳಿಸ್ಕೊಂಡು ಮುಂದುವರುವಂತಹದ್ರಲ್ಲಿ ಶ್ರೀಧರ್ ಸರ್ಗೆ ಹೆಚ್ಚಿನ ರೀತಿಯಲ್ಲಿ ನಾವು ಒತ್ತು ಕೊಟ್ಟು ಅವ್ರ ಜೊತೆ ನಾವು ಕೂಡ ಕೆಲಸ ಕಾರ್ಯದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ, ಇವತ್ತು ಸಿದ್ದಾರ್ಥ ಜಾತ್ರೆ ಅಂತ ಇರ್ಬೋದು, ಅನೇಕ ಉಚಿತ ಆಟೋಗಳು ಬಿಟ್ಟಿರ್ತೀವಿ, ರೈಲ್ವೆ ಸ್ಟೇಷನ್ದ ನೀವು 100 ಆಟೋ ಬಿಡ್ತೀರಿ. ಅದೆಲ್ಲ ರೀತಿ ಸಾಹೇಬರನ್ನ ಬರಮಾಡಿಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಇನ್ನೊಮ್ಮೆ ಅವ್ರ ಸಾಹೇಬರಿಗೆ ನಾವೆಲ್ಲ ಉತ್ತರ ಕರ್ನಾಟಕ ರಿಕ್ಷಾ ಸಂಘದಿಂದ ನಾವೆಲ್ಲ ಅಧ್ಯಕ್ಷರ ಪದಾರ್ಥ ನಾವು ಹಾರೈಸ್ತೀವಿ.